ಏನು ಬಿಜೆಪಿಯ ಮುಖಂಡರಾಗಿರುವಂತಹ ಶಂಕರ್ ಮರಾಠೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ ಸರ್, ಏನ್ ಹೇಳ್ತೀರಿ? ನಮ್ಮ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನ ಷಡ್ಯಂತ್ರದಿಂದ ಅವರನ್ನ ಬಂಧನಕ್ಕೊಳಗೆ ಮಾಡಿದಕ್ಕೆ ನಾವು ಇವತ್ತ ವಿರೋಧವನ್ನು ವ್ಯಕ್ತಪಡಿಸಿ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆ ನಾವು ಇವತ್ತ ನಮ್ಮ ಶಾಸಕರ ಶಕ್ತಿ ಏನಿದೆ ನಾವು ಶಕ್ತಿ ಪ್ರದರ್ಶನ ಮಾಡ್ತಾ ಇದೀವಿ. ಇಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಅಭಿಮಾನದಿಂದ ಬಂದಿದ್ದಾರೆ. ಯಾರಿಗೂ ಕೂಡ ನಾವು ಯಾರನ್ನ ಕೊಟ್ಟಿಲ್ಲ, ತಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಅಷ್ಟು ಅಭಿಮಾನದಿಂದ ಬಂದಿದ್ದಾರೆ. ಅವರಿಗೆ ಇಷ್ಟ ಎಚ್ಚರಿಕೆ ಕೊಡ್ತೀನಿ, ವಿರೋಧಿಗಳಿಗೆ ಇಷ್ಟು ಅಭಿಮಾನಿ ಇರ್ತಕ್ಕಂತ ಒಬ್ಬ ಒಳ್ಳೆ ನಿಷ್ಠಾವಂತ ಶಾಸಕನ ನೀವೇನು ಕುತಂತ್ರ ಮಾಡಿ ಇವತ್ತು ಅವರನ್ನ ಬಂಧನಕ್ಕೆ ಒಳಗಡಿದ್ದೀರಿ. ಅವ್ರಿಗೆ ನೇರ ಎಚ್ಚರ ಕೊಡ್ತೀನಿ. ಕ್ಷೇತ್ರದ ಅಭಿವೃದ್ಧಿಗೆ ಇದೇ ಮುಖ್ಯ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವೇನ ಮಾಡಿರ್ಬೋದು ಇವತ್ತು, ಅದು ನಡೆಯಲ್ಲ ಅಂತ ನಾನು ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗ ನಿನ್ನೆ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡಿದ್ರು, ಅವ್ರ ಶಾಸಕ ಸ್ಥಾನ ರದ್ದಾಗಬೇಕಂತೇಳಿ. ಇವತ್ತು ನೀವು ಪ್ರತಿರೋಧವಾಗಿ ಇವತ್ತು ಬಿಜೆಪಿ ಘಟಕದಿಂದ ಸಾಕಷ್ಟು ಜನರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ. ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇದ್ರೆ ನಮ್ಮ ಕೈವಾಡ ಏನೂ ಇಲ್ಲ ಅಂತ ಹೇಳಿ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅವರು ತಮ್ಮ ತಪ್ಪನ್ನ ಮುಚ್ಕೊಳ್ಳಕ್ಕೆ ಮತ್ತೆ ಏನಾದ್ರು ಹೇಳ್ಬೋದು, ನಾವು ಅದನ್ನ ಕೇಳ್ಬೇಕಾಗಿಲ್ಲ. ನಿನ್ನೆ ಅವ್ರು ಕಾಂಗ್ರೆಸ್ ಎಷ್ಟು ಪ್ರತಿಭಟನೆ ಮಾಡಿದ್ರೆ 50ರಿಂದ 100 ಜನ ಇದ್ದಿದ್ದಿಲ್ಲ, ಅಷ್ಟೇ ಅರ್ಥ ಮಾಡ್ಕೋಬೇಕು ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯ ಯಾವ ರೀತಿ ಇದೆ ಅನ್ನೋದನ್ನ. ಈಗ ಜನ ನೋಡಿದ್ರೆ ಗೊತ್ತಾಗುತ್ತೆ, 8ರಿಂದ 10 ಸಾವಿರ ಜನ ಸ್ವಯಂ ಪ್ರೇರಿತವಾಗಿ ಬಂದಾರ. ದಯವಿಟ್ಟು ಇನ್ನಾದರೂ ಕೂಡ ಕುತಂತ್ರ ರಾಜಕಾರಣವನ್ನ ಬಿಡಬೇಕು, ಅಭಿವೃದ್ಧಿಗೆ ಸಹಕಾರ ನೀಡಬೇಕಂತ ನಾನು